ಇವತ್ತು ಮಾಗಾಂವ್ ಹಾಸ್ಪಿಟಲ್ ಭಾಳ ವರ್ಷಗಳಿಂದ ಬೇಡಿಕೆ ಇದ್ದಂಥ ಒಂದು ಆಂಬುಲೆನ್ಸ್ ಬೇಕಂತಕ್ಕಂಥ ಕೂಡ ನನಗೆ ನಮಗೆ ತಂದಿದ್ದರು. ಆದಷ್ಟು ಬೇಗನೆ ಕೊಡಬೇಕಂತಕ್ಕಂಥ ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ KKRD ಅನುದಾನದಲ್ಲಿ ಅದು ನನಗೆ ಕೊಟ್ಟಂಥ ಅನುದಾನದಲ್ಲಿ ಇವತ್ತು ಶಾಸಕರೇನು ಅನುದಾನ ಕೊಟ್ಟಿದ್ರು ಆ ಅನುದಾನದಲ್ಲಿ ಕೊಡ್ತಕ್ಕಂಥ ಕೆಲಸ ಇವತ್ತು ನರಳವಾಗಿರ್ಬೋದು, ಮಾಗಾಂವ್ ಆಗಿರ್ಬೋದು, ಕಮಲಾಪುರ ಆಗಿರ್ಬೋದು 3 ಆಂಬುಲೆನ್ಸ್ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀನಿ. ಮತ್ತು ಅಧಿಕಾರಿಗಳು ಕ್ವಾರ್ಟರ್ಸ್ಗಳು ಬೇಕು, ಇನ್ನೂ ಸ್ವಲ್ಪ ಸಮಸ್ಯೆ ಅದ ಅಂತೇಳಿ D ಗ್ರೂಪ್ 3 ಕ್ವಾರ್ಟರ್ಸ್ಗಳು ಹೇಳಿದ್ದಾರೆ. ಆದಷ್ಟು ಬೇಗನೆ ಅದು ಏನು ಬೇಕು ಅದು ಮಾಡಿಕೊಡ್ತಂಗೆ ಕೆಲಸ ಮಾಡ್ತೀನಿ. ಹೋದ ಸಲ ಕೇಳಿದ್ರು ಕಾಂಪೌಂಡ್ ವಾಲ್ ಇದ್ದಿಲ್ಲ, ಕಾಂಪೌಂಡ್ ಬೇಕಂತ ಕೇಳಿದರು. ಕಂಪ್ಲೀಟಾಗಿ ಕಾಂಪೌಂಡ್ ವಾಲ್ ಕೂಡ ಮಾಡಿಕೊಟ್ಟಿದ್ದೀನಿ. ಆಂಬುಲೆನ್ಸ್ ಕೊಟ್ಟಿದ್ದೀನಿ, ಕ್ವಾರ್ಟರ್ಸ್ ಕೇಳ್ತಾ ಇದ್ದಾರೆ, ಅದೊಂದು ಈ ಸಲ ಕೊಡ್ತೀನಿ. ಮತ್ತು ಏನೇ ಇಲ್ಲಿ ಸಮಸ್ಯೆಗಳಿದ್ರು ಆದಷ್ಟು ಬೇಗನೆ ಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ, ನಿಮ್ಮ ಮುಖಾಂತರ ಹೇಳಿ ಬಯಸ್ತಾ ಇದ್ದೇನೆ. ಸರ್, ಈಗ ಕಮಲಾಪುರ PHC ಕೇಂದ್ರದಲ್ಲಿ ತಾಲೂಕು ಕೇಂದ್ರವಾದರೂ 7 ವರ್ಷ ಆಯಿತು, ಇನ್ನು ಉನ್ನತ ಕಡೆಗೆ ಏರಿಸಿಲ್ಲ ಅಂತ ಜನರನ್ನು ಗೋಳಾಕ್ತಾರೆ. ಜೊತೆ ಅಲ್ಲಿ ಈ ಇದ್ದ ಪರಿಸ್ಥಿತಿಯಲ್ಲೂ ಡೆಲಿವರಿ ಕೂಡ ಮಾಡ್ತಾಯಿಲ್ಲ. ಪೇಷಂಟಿಗೆ ಏನು ಮಾಡ್ತಿದ್ದಾರೆ, ಪ್ರೈವೇಟ್ ವೆಹಿಕಲ್ ಅಲ್ಲಿ ಹಾಕಿಬಿಟ್ಟು ನೀವು ಹೋಗಿ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗಿ ಡೆಲಿವರಿ ಮಾಡಿಸಿ, ನಂಬಲ್ಲಿ ಬರಬೇಡಿ. ಅಲ್ಲಿ ಊಟ ತಿನಿಸು ಸುದ್ದ ಹೊರಗಿನ ಹಾಸ್ಟೆಲ್ ಅಂದರೆ ಹೊರಗೆ ಹೋಟೆಲ್ಗೆ ಊಟದ ಚೀಟಿ ಬರ್ಕೊಡ್ತಾ ಇದ್ದಾರೆ. ಪೇಷಂಟು ಹೊರಗೆ ನೋಡ್ತಾ ಇಲ್ಲ ಅಂತ ಹೊರ ಅದು ನನ್ನ ನಾಲೆಜ್ಗೂ ಬಂದಿತ್ತು. DH ಅವ್ರು ಕೂಡ ನಾನು ಮಾತಾಡಿದ್ದೆ ಒಂದು ಸಲ, ನಡುವೆ 2-3 ಸತಿ ಪ್ರಾಬ್ಲಮ್ ಆದ ನನಗೆ ಗೊತ್ತಿತ್ತು, ಮಾತಾಡಿದ್ದೀನಿ. ಈಗಾಗಲೇ 100 ಬೆಡ್ಡಿನ ಸಲಕ್ಕೆ 42 ಕೋಟಿ ರೂಪಾಯಿ ಕೊಟ್ಟು ಈಗಲೇ ಟೆಂಡರ್ ಕಾಲ್ ಶಾಬಾನ್ 42 ಕೋಟಿ, ಕಮಲಾಪುರ 42 ಕೋಟಿ ಹಾಸ್ಪಿಟಲ್ 2 ಟೆಂಡರ್ ಕಾಲ್ ಆಗಿದೆ, ಅಗ್ರಿಮೆಂಟ್ ಕೂಡ ಆಗಿದೆ. ಪ್ರಾರಂಭ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ. ಸಿಬ್ಬಂದಿಗಳು ಕೊರತೆ ಇತ್ತು. ಮೊನ್ನೆ ಕೂಡ ನಾವು ಮೀಟಿಂಗ್ದಲ್ಲಿ ಕೂಡ ಬೆಂಗಳೂರಿನ ಮೀಟಿಂಗ್ದಾಗ ನನಗೆ ಹೋದಾಗ ಕೂಡ ಅವತ್ತೆಲ್ಲ ಅಧಿಕಾರಿಗಳು ತಿಳಿಸಿ ಹೇಳಿದ್ದೀನಿ. ಅಲ್ಲಿ ಏನೇನು ಸಮಸ್ಯೆ ಇದೆ, ಎಷ್ಟು ಪೋಸ್ಟ್ ಖಾಲಿ ಇದಾವೆ ಅದು ಬೇಕಂತಕ್ಕಂಥ ಕೂಡ ಕೇಳಿದರೆ ಕೊಟ್ಟಿದ್ದೀನಿ. ಆದಷ್ಟು ಬೇಗನೆ ಏನೇ ಸಮಸ್ಯೆ ಇದ್ದರೂ ಬಗೆಹರಿಸ್ತೀನಿ ಅಂತಕ್ಕಂಥ ಕೂಡ ಹೇಳಿದ್ದಾರೆ. ಈಗಲೇ ಹೊಸ ಹಾಸ್ಪಿಟಲ್ಗೋಸ್ಕರ ಅಂತೂ ನಾನು 42 ಕೋಟಿ ರೂಪಾಯಿ ಈಗಾಗಲೇ ಕೊಟ್ಟು ಟೆಂಡರ್ ಮಾಡಿದೆ. ನನಗನ್ಸೋ ಮಟ್ಟಿಗೆ ಇನ್ನೊಂದು ವಾರದಲ್ಲಿ ಕೂಡ ಅದು ಕೆಲಸ ಪ್ರಾರಂಭ ಆಗ್ತಕ್ಕಂಥ ಕೆಲಸ ಶಾಬಾದ್ ಆಗಿರ್ಬೋದು, ಕಮಲಾಪುರ 2 ತಾಲೂಕಲ್ಲಿ ಕೊಟ್ಟಿದ್ದೀನಿ. ರಾಷ್ಟ್ರೀಯ ಹೆದ್ದಾರಿ ಆಗಿದ್ದರಿಂದ ಟ್ರಾಮಾ ಕೇರ್ ಸೆಂಟರ್ ಒಂದು ಸಪ್ರೇಟಾಗಿ ಕೊಡಬೇಕು ಅಂತ ಒಂದು ಅರ್ಜಿ ಸಲ್ಲಿಸಿದ್ದಾರೆ ಕಮಲಾಪುರ ಗಮನಿಸಿ ಅಂತ ಕೇಳಿಸಿ. ಟ್ರಾಮಾ ಕೇರ್ದಾಗ ಸೆಂಟ್ರಲ್ ಗೌರ್ಮೆಂಟ್ ಇನ್ನೊಂದು ಸ್ಕೀಮ್ದಲ್ಲಿ ಸ್ಟೇಟ್ ಗೌರ್ಮೆಂಟು ಮತ್ತು ಸೆಂಟ್ರಲ್ ಗೌರ್ಮೆಂಟು ಎರಡೂ ಕೂಡ ಒಂದು ಯೋಜನೆ ಇದೆ, ಅದು ಕೂಡ ಕೊಟ್ಟಿದ್ದೀನಿ. ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿದ್ದೀನಿ. ರಾಷ್ಟ್ರೀಯ ಹೆದ್ದಾರಿ ಇದರಗೋಸ್ಕರ ನಾನು ಅಲ್ಲಿ ಜಾಗ ಸರಿ ಹೋಗಲ್ಲ ಅಂದ್ರೂ ಈಗ 42 ಕೋಟಿ ಅದೇ ಹಾಸ್ಪಿಟ್ಲ್ ಒಟ್ಟು ತೆಗೆದು ಮಾಡ್ಬೇಕಂತಕ್ಕಂಥದ್ದು ಕೂಡ ಈಗಲೇ ಹಾಕ್ಕೊಂಡಿದ್ದೀವಿ. ಅದು ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ. ಈಗ ರಾಷ್ಟ್ರೀಯ ಹೆದ್ದಾರಿ ಇರೋಕ್ಕಿಂತ ಕೇಂದ್ರ ಸರ್ಕಾರದಿಂದ ಅದು ಇನ್ನೊಂದು ಯೋಜನೆ ಇದೆ, ಅದರಲ್ಲಿ ತಂದು ಕೂಡ ಬೇರೆ ಇನ್ನೊಂದು ಹಾಸ್ಪಿಟ್ಲ್ ಮಾಡ್ಲಿಕ್ಕೂ ಕೂಡ ಪ್ರಯತ್ನ ಮಾಡ್ತಾಯಿದ್ದೀನಿ. ಅದನ್ನು ಆದಷ್ಟು ಬೇಗನೆ ಆಗ್ಬೋದು ಅಂತಕ್ಕಂಥ ವಿಶ್ವಾಸ ಇದೆ ನನಗೆ. ಕಮಲಾಪುರ ಆಸ್ಪತ್ರೆಯಲ್ಲೇ ಯಾಕೆ ವೈದ್ಯರು ಬರಲ್ಲ ಅಂತ ಭಾಳಷ್ಟು ಸಮಸ್ಯೆ ಇದೆ ಸರ್. ರಾತ್ರಿ ಆದರೆ ವೈದ್ಯರು ಇರಲ್ಲ, ಮತ್ತು ಸಿಬ್ಬಂದಿಗಳು ಕೂಡ ಸರಿಯಾಗಿ ಜನರ ಜೊತೆ ವರ್ತನೆ ಮಾಡಲ್ಲ ಅಂತ ಅನ್ನೋ ಮಾತಿದೆ ಸರ್. ಇದು ನಡು 2-3 ಸರ್ತಿ ಸಮಸ್ಯೆ ನಾನೇ ಖುದ್ದು ವಿಸಿಟ್ ಮಾಡಿದಾಗ ನನ್ನ ನಾಲೆಜ್ ಬಂದಿದ್ದ ಮೇಲೆ ನಾನು DH ಗಳು CS ಕೂಡ ಮಾತಾಡಿದಾಗ ಈಗ ಅದ್ರ ರೀತಿ ತೊಂದರೆ ಕಡಿಮೆ ಆಗಿದೆ, ಈಗ ಮಾಡ್ತಾ ಇದ್ದಾರೆ ಡ್ಯೂಟಿ ಅಂತ ಹೇಳಿದ್ದಾರೆ. ಪೋಸ್ಟ್ಗಳು ಇರ್ತಕ್ಕಂಥ ಎಲ್ಲ ಡೆಪ್ಟೇಷನ್ ಮ್ಯಾಗ ಆ ಕಡೆ ಅಲ್ಲಿ ಇದ್ದಂಥವ್ರು ಜಿಲ್ಲಾ ಪಂಚಾಯತ್ನಲ್ಲಿ ಇಬ್ಬರು ಕೆಲಸ ಮಾಡ್ತಾರೆ. ಆದರೂ ಡೆಪ್ಟೇಷನ್ ಮ್ಯಾಗ ಅವರೆಲ್ಲ ಕ್ಯಾನ್ಸಲ್ ಮಾಡಿ ಆದಷ್ಟು ಬೇಗನೆ ಇಲ್ಲಿ ವಾಪಸ್ ಬಂದು ಕೂಡ ಹೇಳಿದ್ದೀನಿ. ಅದನ್ನು ಕೂಡ ಕ್ಯಾನ್ಸಲ್ ಮಾಡಿದ್ರೆ ಆದಷ್ಟು ಅವರು ಬಂದು ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲ ಇದಂಥ ಪೋಸ್ಟ್ಗಳೇ ಖಾಲಿ ಉಳಿದಿದ್ದಾವೆ. ಇಡೀ ಕಲ್ಯಾಣ ಕರ್ನಾಟಕದಾಗ ಎಷ್ಟು ಪೋಸ್ಟ್ ಖಾಲಿ ಅದ ನಿಮ್ಗೆ ಎಲ್ಲರಿಗೂ ಗೊತ್ತಿದ್ದದ. ಆದಷ್ಟು ಬೇಗನೆ ಮಾಡಿದ್ರೆ ಅವಾಗ ಸಬ್ಸೆಂಟ್ ಆಲಕ್ಕೆ ಪ್ರಯತ್ನ ಆಗ್ತಿಲ್ಲ ಅಂದ್ರೆ ಅಲ್ಲಿ ತನಕ ಏನಾಗಲ್ಲ. ಇನ್ನೊಂದಂದ್ರೆ ನಿಮ್ಗೆ ಕಳಕಳಿ ವಿನಂತಿ ಏನಂದರೆ, ಜನರ ಸಮಸ್ಯೆ ಆಕ್ಸಿಡೆಂಟ್ ಆದಾಗ ಇಮಿಡಿಯೇಟ್ಲಿ ಸಿಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಅಂದರೆ ಅದಕ್ಕೋಸ್ಕರ ಸ್ಪೀಡ್ ಅಂದರೆ ಎಷ್ಟು ಜಲ್ದಿಯಾಗಿ ಬೇಗ ಆಗುತ್ತೆ ಅಷ್ಟು ಬೇಗ ಒಂದು ಟ್ರಾಮಾ ಕೇರ್ಗೆ ಮಾಡಿಸ್ಕೊಟ್ರೆ ಅನುಕೂಲ ಆಗುತ್ತೆ ಅಂತ ಜನರ ಒಂದು ಬೇಡಿಕೆ. ಇಲ್ಲ, ಅದು ನನಗೆ ಗೊತ್ತದ. ನಾನು ಹೋದ ಸಲ ಹಿಡಿದು ಮಾಡ್ತಾನೆ ಇದ್ದೀನಿ. ಈ ಸಲ ಆಗ್ಬೋದು ಅಂತ ನನಗೆ ವಿಶ್ವಾಸ ಇದೆ. ಆದಷ್ಟು ಬೇಗನೆ ಮಾಡ್ತೀನಿ. ಯಾಕೆ ರಾಷ್ಟ್ರೀಯ ಹೆದ್ದಾರಿಗೆ ಇರೋದ್ರಿಂದ ಅದು ಜರೂರತ್ನೂ ಅದ, ಬೇಕು ನನಗೆ ಅದು ಮಾಡ್ತಕ್ಕಂಥದ್ದು ನಾನು ಮಾಡ್ತೀನಿ. ಒಂದು ಈಗ ಸ್ಪೆಷಲಿ ಈಗ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಓಕ್ಳಿ ಗ್ರಾಮದಲ್ಲಿ ಏನು ಹಿರಿಯ ಸರ್ಕಾರಿ ಪ್ರಾಥಮಿಕ ಶಾಲೆ ಇದೆಯಲ್ಲ, ಅಲ್ಲಿ ಸೂಕ್ತವಾದ ಮೂಲಭೂತ ವ್ಯವಸ್ಥೆಗಳಿಲ್ಲ. ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಏನು ಸಮಸ್ಯೆ ಇಲ್ಲ, ಏನಿಲ್ಲ, ಎಲ್ಲ ಕೊಟ್ಟಿದ್ದೀನಿ, ನಾನೇ ಕೊಟ್ಟಿದ್ದೀನಿ. ಒಂದು ಸಲ ಮ್ಯಾಲೆ 4 ರೂಮ್ ತೆಳ 4 ರೂಮ್ ಮಾಡಿಸ್ಕೊಟ್ಟಿದ್ದೀನಿ. ನಾನು ಯಾರು ಹಂಗೇನು ಬಂದಿಲ್ಲ. ನೀವು ಹೇಳ್ತಾ ಇದ್ರಿ ನೋಡೋಣ, ಇದ್ರ ಬಗ್ಗೆ ನೋಡ್ತೀನಿ. ಯಾಕಂದರೆ ಸಂಪೂರ್ಣವಾಗಿ ವಿದ್ಯಾರ್ಥಿಗಳೇ ಹೇಳಿದ್ದಾರೆ. ನನ್ನ ಇವತ್ತರಲ್ಲಿ ಹೆಲ್ತ್ ಮತ್ತು ಎಜುಕೇಷನ್ ಸಂಬಂಧಪಟ್ಟಂಥದ್ದು ಯಾವುದೂ ಇಲ್ಲ ಅಂದಿಲ್ಲ. ನಾನು ಈ ವರ್ಷ 6 ವರ್ಷ ಆಯ್ತು ನಾನು MLA ಆಗಿದ ಮೇಲೆ ನನ್ನ ಕ್ಷೇತ್ರದಲ್ಲಿ ಹೆಲ್ತ್ ಮತ್ತು ಎಜುಕೇಷನ್ ಸಂಬಂಧಪಟ್ಟಂಥದ್ದು ಕೂಡ ಯಾವುದೂ ಲೇಟ್ ಮಾಡಿಲ್ಲ. ಆದಷ್ಟು ಬೇಗನೆ ನಾನು ನಾಲೆಜ್ ಬಂದ ತಕ್ಷಣ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡಿದ್ದೀನಿ. ಇವತ್ತೆಲ್ಲ ಕಡೆ ನೋಡ್ಬೋದು, ಎಷ್ಟೋ ಸ್ಕೂಲಿಗೆ ಕಾಂಪೌಂಡರ್ ಇರಲಿಲ್ಲ, ರೂಮ್ ಇರಲಿಲ್ಲ, ಸ್ವಂತಕ್ಕಿಂತೆಲ್ಲ ನೋಡಿ ಬರ್ರಿ ಬೇಕಾದ್ರೆ. ಎಲ್ಲ 1 ಕೋಟಿ 2 ಕೋಟಿದಲ್ಲೆಲ್ಲ ಕೂಡ ನಾನು ಹೊಸ ಬಿಲ್ಡಿಂಗ್ಗಳು ಕೊಟ್ಟಿದ್ದೀನಿ. ಈಗಲೇ ಕೆಲಸ ಕೂಡ ಎಲ್ಲ ಪ್ರಾರಂಭ ಆಗಿದೆ, ಮುಗಿತಕ್ಕಂಥ ಹಂತದಲ್ಲಿದೆ. ಅಂಥವೇನಾರು ನಿಮ್ಮ ಮ್ಯಾಲೇಜ್ ಬಂದರೆ ನಮ್ಗೆ ಹೇಳ್ರಿ, ನಾವು ಅದನ್ನು ಆದಷ್ಟು ಬೇಗನೆ ನಾನು ಹೋಗಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಿದ್ದೇನೆ. ಇನ್ನೊಂದೇನಪ್ಪ ಅಂದ್ರೆ HM ಇರ್ತಾರೆ, ಸಿಬ್ಬಂದಿಗಳಿರ್ತಾರೆ, ಅವ್ರಿಗೆ ಒಂದು ಮೆನೋ ಚಾರ್ಟು ಒಂದು ಮಗುವಿಗೆ ತಲೆಗೆ ಎಷ್ಟು ಹಾಕಬೇಕು ಅನ್ನೋದನ್ನು ಗೊತ್ತಿಲ್ಲ. ಅಟ್ಲೀಸ್ಟ್ ಯಾವುದೇ ರೀತಿ ನೀವು ಕೇಳಿದ್ರು ನೋಡಿ, ಇಲ್ಲಿ ಗೌರ್ಮೆಂಟ್ ಸ್ಕೂಲ್ನಾಗ ಸರ್ ಒಂದು ಮಗುವಿನ ತಲೆಗೆ ಎಷ್ಟು ಗ್ರಾಮ್ ಹಾಕಬೇಕು ಅಂದ್ರೂ ಗೊತ್ತಾಗುತ್ತೆ ಇಲ್ಲ, ಹೇಳಕ್ಕೆ ತಯಾರಿಲ್ಲ, ನಮ್ಗೆ ಗೊತ್ತಿಲ್ಲ ಅಂತಾರೆ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಕೆಲವೊಂದು ಹಾಸ್ಟೆಲ್ಗಳದ ಸರ್, ಈಗ 60-70 ಸಾವಿರ ರೂಪಾಯಿ ಸ್ಯಾಲ್ರಿ ತೊಗೋತಾರೆ. ಅವ್ರೇನಪ್ಪ ಅಂದ್ರೆ ಬೇರೆದವ್ರಿಗೆ ಡ್ಯೂಟಿ ಒಂದು 2-3 ಸಾವಿರ ಕೊಟ್ಟಿಗೆ ಬೇರೆದವ್ರಿಗೆ ಹಚ್ತಾವೆ. ನಿಮಗೆ ಎಲ್ಲಾರ ಇಂಥವೇ ಆಗ್ತಾ ಇದ್ದಾವೆ ಅಂತ ನೀವು ಹೇಳಿದ್ರೆ ನಾನು ಬೇಕು ವಿಸಿಟ್ ಮಾಡಿ ಪರಿಹರಿಸ್ತೀನಿ. ಅದೇನು ಮಾಗಾಂವ್ನು BCM ಹಾಸ್ಟೆಲ್ದಾಗೂ ಒಬ್ರಿಗೆ ಬರೀದಾರೆ ರೀ. ಅವ್ರು ಹೇಳಿದ್ರು ಲಾಸ್ಟ್ ಟೈಮ ಎಲ್ಲ MLA ಲೆಟರ್ ತೊಗೊಂಡೆ ನಾವು ಮಾಡಿದ್ದೀವಿ ಅಂತೇಳಿ. ಏನು ಮಾಡಿರ ಈ ಬೇರೆದವ್ರಿಗೆ ತಂದು ಹಚ್ಲಾಕ್ರಿ.
ಆಗ್ತಾ ಇದ್ದೇವೆ ಹುಬ್ಳಿಯಲ್ಲಿ ಆಗ್ತಾ ಇದ್ದಾವೆ ಹುಬ್ಳಿಯಲ್ಲಿ ಆಗ್ತಾ ಇದ್ದಾವೆ. ಅದ್ರ ಜೊತೆ ಆಂಬುಲೆನ್ಸ್ ಹೊಸ ಓಪನಿಂಗು ಒಂದು ಹಾಸ್ಟೆಲ್ ಓಪನಿಂಗ್ ಶಾಸಕ ಮತ್ತೆ ಏನು ಸರ್ ನಿಮಗೆ ಇವತ್ತಿನ ದಿನ ನಾನು ಹೇಳಬೇಕಂದ್ರೆ ನಮ್ಮ ಗ್ರಾಮೀಣ ಮತಕ್ಷೇತ್ರದಲ್ಲಿ ಶ್ರೀ ಬಸವರಾಜ ಮತ್ತಿಮೋಡವರು ಶಾಸಕರಾಗಿ ಆಯ್ಕೆಯಾದ ನಂತರ ಪ್ರಥಮ ಬಾರಿಗೇ ದುನಿಯಾದ 16-17 ಕೋಟಿ ರೂಪಾಯಿ ಕೆಲಸ ಮಾಡಿದ್ದಾರೆ. ಈಗ ಎರಡನೇ ಸಾರಿ ಏನಪ್ಪ ಅಂದ್ರೆ ಜನರು ಏನಪ್ಪ ಅಂದ್ರೆ ಅವರಿಗೆ ಅಷ್ಟು ಕೆಲಸ ಮಾಡಿ ಸಲುವಾಗಿ ಅವ್ರಿಗೆ ಪುನಃ ಆಯ್ಕೆ ಮಾಡಿ ಆರಿಸ್ತಿದ್ದಾರೆ. ತದನಂತರ ಬಂದ ಬಳಿಕ ನಾವು ಈಗ ಇವತ್ತಿನ ದಿನ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಒಂದು ಮಂಗಾವ್ ಘಟಕದಲ್ಲಿ ಅವರು ಈಗಾಗಲೇ ಏನಪ್ಪ ಅಂದ್ರೆ ನಾವು ಒಂದು ದೊಡ್ಡ ಹೊಸ ಬಿಲ್ಡಿಂಗ್ ಕೂಡ ಕೊಟ್ಟಿದ್ದಾರೆ. ಆಮೇಲೆ BEL ಫ್ಯಾಕ್ಟ್ರಿ ಕಡೆಯಿಂದ ರೆಕಮೆಂಡ್ ಮಾಡಿಸಿ ಅಲ್ಲಿ ಒಂದು ಒಳ್ಳೆಯ ಸುಚಿತ ಕಟ್ಟಡ ಕೊಡಿಸಿದ್ದಾರೆ. ಅದೇ ರೀತಿ ಕಂಪೌಂಡ್ ಕೂಡ ಕಟ್ಟಿಸಿದ್ದಾರೆ. ಇವತ್ತಿನ ದಿನ ಏನಪ್ಪ ಅಂದ್ರೆ ನಾವು ಅವರಿಗೆ ನಮ್ಮದೊಂದು ಅವರಿಗೆ ನಮ್ಮ ಡಾಕ್ಟರ್ಸ್ ಕ್ವಾರ್ಟರ್ಸು, ನರ್ಸ್ ಕ್ವಾರ್ಟರ್ಸು ಎಲ್ಲ ಸಿಬ್ಬಂದಿಗಳ ಕ್ವಾರ್ಟರ್ಸ್ ಎಲ್ಲ ಒಂದು ಬೇಡಿಕೆ ಇಟ್ಟಿದ್ದೆವು. ಅದು ಕೂಡ ಏನಪ್ಪ ಅಂದ್ರೆ ಅವ್ರು ಅದು ಮಾಡಿಕೊಡ್ತಾ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಶಾಸಕರು ಒಂದು ವೇಳೆ ಯಾವುದೇ ಮಾತು ಕೊಟ್ಟರೆ ಹಂತವಾಗಿ 100% ಮಾಡ್ತಂತ ನಮ್ಮ ವಿಶ್ವಾಸ ಏನಪ್ಪ ಅಂದ್ರೆ ನಾನು ವಿಶ್ವಾಸದಿಂದ ಹೇಳ ಬಯಸ್ತೀನಿ. ಅದೇ ರೀತಿಯಾಗಿ ನಮ್ಮ PSC ಸೆಂಟ್ರ್ ಒಂದು ಆಗ್ಬೇಕಂತ ನಾವು ಈಗಾಗಲೇ ನಾವು ನಮ್ಮ ಸರ್ಕಾರದಾಗ ನಾವು ನಮ್ಮ ಮಂತ್ರಿಗಳಿಗೆ ನಾವು ಬೇಡಿಕೆದು ಅವತ್ತು ಅವ್ರು ಒಪ್ಕೊಂಡು ಹೋಗಿದ್ರು 50-100 ಬೆಡ್ಡಿಂದು ಮಾಡಿಕೊಡ್ತಂತೇಳಿ. ಅದು ಇನ್ನೂ ಆಗಿಲ್ಲ. ನಾವು ಶಾಸಕರ ಗಮನಕ್ಕೆ ತಂದೇನಪ್ಪ ಅಂದ್ರೆ ಅದನ್ನು ಕೂಡ ಮಾಡ್ಸೋಕ್ಕೆ ಪ್ರಯತ್ನ ಮಾಡ್ತೇವೆ.